माता की जय। आवाज दो, हम एक हैं, आवाज दो. हम एक हैं. ಹಿಂದೂ ಯುವಕವನ್ನು ಕೊಲೆ ಮಾಡಿದ ಕೊಲೆಗಡುಕರಿಗೆ ಧಿಕ್ಕಾರ ಧಿಕ್ಕಾರ. ಸಮಾಜದಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಕೆಲವೊಂದು ಕಿಡಿಗೇಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನ್ನಿಸ್ಕೊಂಡೆವು. ಆದರೆ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಒಂದು ಮಗು ಒಂದು ರಂಗ ಆಡೋ ಟೈಮಿಗೆ ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸ್ವಲ್ಪ ಬಣ್ಣ ಬೀಳ್ತದೆ, ಅಷ್ಟು ಮಾತಿಗೆ ಹೋಗಿ ಅಂಥವರು ಮನೆಯಲ್ಲಿ ಹೋಗಿ ಹೇಳೋದು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಬುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದೆ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನೈತ ಉತ್ತಮನಂಥ ಹುಡುಗ ಒಂದು ತರುಣ ಅದು ದಲಿತರ ಮಗ, ದಲಿತರ ಅನ್ನೋಂಥ ಕಾರಣಕ್ಕೆ ಹೊಡೆದಾರೋ ಏನು ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳೋದು ಒಂದೇ, ಬರುವಂಥ ದಿನಗಳಲ್ಲಿ ನಾವು ಈಗೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನು ಮಾಡ್ಕೋತ ಬಂದಿರಿ ಮಾಡ್ಕೋತ ಹೋದ್ರಿ, ಈಗ ಅಂಥ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ನೀವು ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದೆ, ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತೆ ಬಾಳೆ ಮಾಡ್ಕೊಂಡು ಹೋಗಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದೀವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಒಂದು ಮನವಿ ಕೊಡ್ಲಾಕ. ಬರುವಂಥ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಎಲ್ಲ ಸಮಾಜದವರು ನಾವು ಒಂದಾಗಿ ಹೋಗಬೇಕು, ಎಲ್ಲರೂ ಚೆನ್ನಾಗಿ ಹೋಗಬೇಕು ಅಂತ ಆಸೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಡಿಗೇಡಿಗಳು ಅದಾರ ಅಂಥವ್ರಿಗೆ ಆ ಸಮಾಜದವರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರ್ದು. ಅಂಥವ್ರಿಗೆ ಏನಿಲ್ಲ ಹುಳ ಇರ್ತದೆ, ಅವ್ರಿಗೆ ಹೊರಗೆ ತೆಗಿಬೇಕು. ಈ ರೀತಿ ಗುರು ಏನು ಆತ್ಮಹತ್ಯೆ ಮಾಡುವಂಥ ಜನ ಅದಾರ, ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದು ವೇಳೆ ಕಳಿಸ್ಲಿಲ್ಲ ಅಂದ್ರೆ ನಾವು ಮಾತ್ರ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀವಿ, ನಾವು ಯಾರು ಕೆಣಗವ್ರಲ್ಲ. ಕೆಣಗಿದ್ರೆ ಮಾತ್ರ ಈ ಬಿಡುವ ಮಾತ್ರ ಇಲ್ಲೇ ಇಲ್ಲ. ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅಣ್ಣತಮ್ಮರ್ಗತೆ ಬಾಳುನು. ಒಂದು ವೇಳೆ ಇದೇ ರೀತಿ ಆದರೆ ಹಬ್ಬದಾಗ ನಿಮ್ಮ ಹಬ್ಬ ಇದ್ರೆ ನಾವು ರಂಜಾನ್ ಇದ್ದಾಗ ನಾವೇನಿಲ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ಮ ಅಂಗಡಿ ಒಳಗೆ ನಾವು ಬಾಜಾರ್ ತೊಗೊಳ್ಳೋದಿಲ್ಲ, ನಿಂಬಲ್ಲಿ ನಾವು ಹೋಗಿ ಏನು ತೊಗೊಳ್ಳೋದಿಲ್ಲ, ಎಲ್ಲರೂ ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದು ಮೌಲಾದಾಗ ಒಂದು ಇದ್ದದ್ದು ಎಲ್ಲರೂ ಒಂದು ಗಲ್ಲಿ ಇರ್ತದೆ, ಅದ್ರಾಗ ನಾವು ಅಣ್ಣತಮ್ಮರ್ಗತೆ ಬಾಳಬೇಕು. ಈ ರೀತಿ ಮಾಡೋದು ಸರಿ ಇಲ್ಲ. ಎಲ್ಲರೂ ಅಣ್ಣತಮ್ಮರ್ಗತೆ ಬಾಳೋದು ಚಲೋ. ಒಂದು ವೇಳೆ ಇಂಥವ್ರು ಯಾರು ಮಾಡಿರ್ತಾರೆ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತ ನಾವೇನು ಬಂದೆವು. ಎಲ್ಲರೂ ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು, ಮಾಡದವರಿಗೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂಥ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ಒಂದು ಮನವಿ ಕೊಟ್ಟು ಈ ಎಲ್ಲರೂ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ತರುಣ್ ಅಂತೇಳಿ ದಿಲ್ಲಿಯಲ್ಲಿ ಏನು ನಮ್ಮ ಹಿಂದೂ ಯುವಕನ ಏನು ಕೊಲೆ ಆಯಿತು, ಅದಕ್ಕೆ ಖಂಡಿಸ್ತೀವಿ. ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮದ ಹೋಳಿ ಹುಣ್ಣಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಹಬ್ಬವನ್ನು ಯಾವ ರೀತಿ ನಮಗೆ ನೋವು ಮಾಡಿದಾರಪ್ಪ ಅಂದ್ರೆ, ಒಬ್ಬ 6 ವರ್ಷದ ಮಗು 2ನೇ ಅಂತಸ್ತಿಂದ ಆ ಬಲೂನಲ್ಲಿ ಬಣ್ಣ ಸ್ವಲ್ಪ ನೀರು ಹಾಕಿ ಅವ್ರ ಮೇಲೇನು ಬಿಟ್ಟಿರ್ತಾರೆ. ಒಬ್ಬ ಮಹಿಳೆಯವರು ಕೆಳಗಿಂದ ಹೋಗ್ತಿರ್ತಾರೆ ನಡ್ಕೊತ, ಅದು ಮೇಲೆ ಸ್ವಲ್ಪ ಸಿಡ್ದಿರ್ತದೆ. ಆ ಬಣ್ಣಕ್ಕಾಗಿ ಆ ತರುಣನ ಅವ್ರ ಇಡೀ ಕುಟುಂಬಕ್ಕೆ ಯಾವ ರೀತಿ ಹೊಡೆದಿದ್ದಾರಪ್ಪ ಅಂದ್ರೆ ಅದನ್ನು ನೋಡೋಕ್ಕೆ ಸಹಿತ ನಮಗೆ ಆಗಲಿಲ್ಲ, ಆ ವಿಡಿಯೋವನ್ನು ನೋಡೋಕ್ಕಾಗಲಿಲ್ಲ. ಅದಕ್ಕೆ ಆ ತರುಣನ ಕುಟುಂಬವನ್ನು ಹೊಡೆದರ ಜೊತೆಗೆ ತರುಣನ ಕೊಲೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ವಿಜಯಪುರ ನಗರದಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ಆ ತರುಣನ
ಏನು ಕೊಲೆ ಮಾಡಿದ್ದಾರೆ ಅವರಿಗೂ ಗಲ್ ಶಿಕ್ಷೆ ಆಗಬೇಕು ಅಥವಾ ಅವ್ರಿಗೆ ಶೂಟೌಟ್ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಹಿಂದೂ ಬಾಂಧವರು ಒಂದೇ ಕೂಗದ. ಅದಕ್ಕೆ ಅವ್ರಿಗೆ ಶೂಟೌಟ್ ಮಾಡಬೇಕು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮ ಕಾರ್ಯಕ್ರಮ ಆಗಲಿ, ಯಾವರೇ ಹಬ್ಬ ಆಚರಣೆ ಆಗಲಿ, ಯಾವರೇ ಯುವಕರಿಗಾಗಲಿ ಇನ್ನೊಮ್ಮೆ ಈ ಘಟನೆ ಆಗಬಾರ್ದಂಗೆ ಈ ಸಲ ನಾವು ಅದನ್ನು ಮಾಡಬೇಕಂತೇಳಿ ಒಂದು ನಿರ್ಣಯ ತೊಗೊಂಡು ನಾವು ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಇವತ್ತು DC ಆಫೀಸಿಗೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಒಂದೇ ಮನವಿ ಏನಪ್ಪ ಅಂದ್ರೆ, ಏನು ತರುಣನ ಕೊಲೆ ಮಾಡಿದ್ದಾರೆ ಅವ್ರಿಗೆ ಶೂಟೌಟ್ ಮಾಡಲೇಬೇಕಂತೇಳಿ ನಮ್ಮ ಎಲ್ಲ ಹಿಂದೂ ಬಾಂಧವ್ರಿಗೆ ಒಂದು ಕಳಕಳಿಯ ವಿನಂತಿ ಅದ. ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ವತಿಯಿಂದ ಇವತ್ತು DC ಸಾಹೇಬ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅದಕ್ಕೆ ನಮಗೂ ಕೂಡ ವಿಶ್ವಾಸ ಇದೆ, ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಶೂಟೌಟ್ರೇ ಮಾಡ್ತಾರೆ ಅಥವಾ ಗಲ್ ಶಿಕ್ಷೆ ಕೊಡ್ತಾರೆ ಅನ್ನೋದು ನಮಗೂ ಕೂಡ ಡಿಪಾರ್ಟ್ಮೆಂಟ್ ಮೇಲೆ ಭರವಸೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಬಂದೀವಿ. ಪ್ರಕಾಶ್ ಬಾಳುಚವಾಣ್, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಮುಂಬರುವ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿಲುವು ಏನಿದೆ? ಅವರು ಈ ಆಗಿದ್ದ ಘಟನೆ ಏನು ಆಗಿದೆ ಇದಕ್ಕೆ ಅವರು ಕಠಿಣ ಕ್ರಮ ತೋಳಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧದೀವಿ. ಸೀಮಿತ ಎಲ್ಲ ಹಿಂದೂ ಜನರನ್ನು ತಗೋತಿರೋ ಎಲ್ಲ ಜಾತ್ಯತೀತ ಜನರನ್ನು ಕೂಡಿಸಿ ಹೋರಾಟ ಮಾಡ್ತಾರೆ? ಹಿಂದೂ ಬಾಂಧವರಿಗೆ ಎಲ್ಲರಿಗೆ ತಗೊಂಡು ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದು ನಮ್ಮ ತರುಣನು ಯುವಕಲ್ಲ, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದು ನ್ಯಾಯ ಕೊಡಿಸುವವರೆಗೆ ಈ ಹೋರಾಟ. ಓಕೆ. ದಿನಗಳ ಹಿಂದೆ ದೆಹಲಿಯಲ್ಲಿ ಉತ್ತಮ ನಗರ ಅಂತಕ್ಕಂಥ ಒಂದು ಭಾಗದಲ್ಲಿ ಹಿಂದೂಗಳ ಒಂದು ಹಬ್ಬ ಆಗಿರ್ತಕ್ಕಂಥ ಹೋಳಿ ಹಬ್ಬದಲ್ಲಿ ಅವತ್ತಿನ ದಿನ ಬೆಳಗ್ಗೆ 6 ವರ್ಷದ ಮಗು 2ನೇ ಮಹಡಿಯಿಂದ ಒಂದು ಬಲೂನಿನಲ್ಲಿ ನೀರನ್ನು ಹಾಕಿ ಮೇಲಿಂದ ಒಗೆದಾಗ ಅದು ನೆಲಕ್ಕೆ ಅಪ್ಪಳಿಸಿ ಸ್ವಲ್ಪ ನೀರಾಗಿರ್ಬೋದು, ಬಣ್ಣ ಆಗಿರ್ಬೋದು, ಅಲ್ಪಸಂಖ್ಯಾತರ ಒಂದು ಸಮಾಜ ಆಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಒಬ್ಬ ತಾಯಿಗೆ ಅದು ಅಪ್ಪಳಿಸಿದಾಗ, ಸಿಡಿದಾಗ ಅದನ್ನು ಪ್ರಚೋದನಕಾರಿಯಾಗಿ ತೆಗೆದುಕೊಂಡು ಅದನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟು ನಮ್ಮ ಸಂಪ್ರದಾಯಕ್ಕೆ ಅಪಮಾನ ಮಾಡ್ತಿದ್ದಾರೆ ಹಿಂದೂಗಳಂತ ಒಂದು ಶಾಂತಿ ಮೂಡಿಸುವಂಥ ಒಂದು ವ್ಯವಸ್ಥೆ, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಆವತ್ತಿನ ದಿನ ಆ ತರುಣ್ ಅಂತಕ್ಕಂಥ ಒಬ್ಬ 27 ವರ್ಷದ ಯುವಕನ ಕುಟುಂಬದ ಮೇಲೆ ಹಲ್ಲೆ ಮಾಡಿ ಒಂದು 20-30 ಜನ ತರುಣನ ಕುಟುಂಬಕ್ಕೆ ಹಲ್ಲೆ ಮಾಡುವ ಮುಖಾಂತರ ಅವರ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆಯರ ಮೇಲೆ ಹಲ್ಲೆ ಮಾಡಿ ತರುಣನ ಮೇಲೂ ಸಹ ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಿದ್ದಾರೆ. ಇದನ್ನು ಇಡೀ ದೇಶ ವಿರೋಧ ಮಾಡುತ್ತೆ. ಯಾಕಂದರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಮಾತಾಡ್ತೀರ. ಸಂವಿಧಾನ ಇದನ್ನು ಹೇಳೋದಿಲ್ಲ. ಸಂವಿಧಾನ ಕಾನೂನು ಉಲ್ಲಂಘನೆ, ಈ ಅಪರಾಧ ಕಾನೂನು ಉಲ್ಲಂಘನೆ. ನೀವು ತರುಣನ ಕುಟುಂಬ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಬಣ್ಣ ಹಾಕಿದರೆ ನೀವು ಅದನ್ನು ಕಾನೂನಾತ್ಮಕವಾಗಿ ಒಂದು ಕಂಪ್ಲೇಂಟ್ ಮಾಡೋ ಮುಖಾಂತರ, ಪೊಲೀಸರಿಗೆ ವರದಿ ತಿಳಿಸೋ ಮುಖಾಂತರ ಅದನ್ನು ಒಂದು ಕಾನೂನು ಕ್ರಮದಲ್ಲಿ ಅಳವಡಿಸಬೇಕಾಗಿತ್ತು. ನೀವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಆದರೆ ನೀವೇ ಕಾನೂನನ್ನು ಕೈಗೆತ್ಕೊಂಡು ಅವರ ಮನೆಯ ಮೇಲೆ ಹಲ್ಲೆ ಮಾಡೋ ಮುಖಾಂತರ ಅವರನ್ನು ಕೊಲೆ ಮಾಡುವುದು ಸಂವಿಧಾನಕ್ಕೆ ಅಪಮಾನ, ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಮಾನತೆಯನ್ನು ಸಾರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಮೊದಲನೇ ಅಪಮಾನ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕಂದ್ರೆ ಈ ಥರ ಒಂದು ಸಂಪ್ರದಾಯದ ವಿಚಾರದಲ್ಲಾಗಿರ್ಬೋದು, ಮತಗಳ ವಿಚಾರದಲ್ಲಾಗಿರ್ಬೋದು, ಈ ಥರ ಗಲಭೆಗಳಾಗಲಿ, ಈ ಥರ ದುಷ್ಕೃತ್ಯಗಳಾಗಲಿ ನಡೆಯೋದು ಹಾಗೆ ಒಂದು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಹಿಂದೂಗಳು, ಬಹುಸಂಖ್ಯಾತ ಹಿಂದೂಗಳ ಒಂದು ರಕ್ಷಣೆಗಾಗಿ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ತೆಗೆದುಕೊಂಡು ಬರಬೇಕು. ಬರೇ ಇವತ್ತು ತರುಣನ ಹತ್ಯೆ ಮಾಡಿದ್ದಾರೆ, ಅವರಿಗೆ ನೀವು ಕಠಿಣ ಕ್ರಮ ವಿಧಿಸಬೇಕಂತ ನಾವೆಲ್ಲ ಮನವಿ ಮಾಡಿದ ಮೇಲೆ ಆಗಲಿ, ದೆಹಲಿಯಲ್ಲಿ ಅನೇಕ ಹೋರಾಟಗಳಾಗ್ತಿದ್ದಾವೆ, ಅವರನ್ನು ಕಠಿಣ ಕ್ರಮ ವಿಧಿಸೋದಂದರೆ 1-2 ವರ್ಷ ಜೈಲಿಗೆ ಹಾಕೋದಾಗಲಿ, ಈ ಥರ ಆಗಬಾರ್ದು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಅದಕ್ಕೆ ಸಂವಿಧಾನದಲ್ಲಿ ನೀವು ಹಿಂದೂಗಳ ರಕ್ಷಣೆಗಾಗಿ, ಹಿಂದೂಗಳ ಹಿತಕ್ಕಾಗಿ, ಅವರ ಆಚರಣೆಗಳಿಗಾಗಿ, ಈ ದೇಶದ ಮೂಲ ಸಂಪ್ರದಾಯವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಹಿಂದೂಗಳ ಹಿತಕ್ಕಾಗಿ ಒಂದು ಕಾನೂನನ್ನು ತರಬೇಕಾಗಿದೆ. ಅದಕ್ಕೆ ನೀವು ನೋಡಿ, ಯಾವುದೇ ಇಸ್ಲಾಂ ಕಂಟ್ರಿಗಳಲ್ಲಿ ಅವರ ದೇಶದ ಸಂಪ್ರದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಒಂದು ಸಂಪ್ರದಾಯಕ್ಕಾಗಿ ಒಂದು ರೆವಲ್ಯೂಷನರಿ ಗಾರ್ಡ್, ಈಗ ಇರಾನ್ದಲ್ಲಿ ನೋಡಿದಾಗ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಇದೆ. ಅಂದರೆ ಆ ದೇಶದ ಸೈನ್ಯವನ್ನು ಹೊರತುಪಡಿಸಿ ಅದರ ಕೆಲಸ ಏನಿರುತ್ತಂದರೆ ಆ ದೇಶದ ಸಂಸ್ಕೃತಿಯನ್ನು ಕಾಪಾಡೋದು. ಇವತ್ತು ಅವರೇ ಅಮೆರಿಕ ಜೊತೆ ಯುದ್ಧ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶದ ಸಂಸ್ಕೃತಿ, ಈ ದೇಶದ ಮೂಲ ನಿವಾಸಿಗಳು, ಇಲ್ಲಿಯ ಸನಾತನ ಧರ್ಮವನ್ನು, ಈ ದೇಶದ ಮೂಲ ನಿವಾಸಿ ಹಿಂದೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಹಿಂದೂ ರೆಜಿಮೆಂಟನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕಾಗಿದೆ. ಇದು ಬದಲಾವಣೆ. ಬರೀ ನಾವು ಬಂದ್ವಿ, ನಾವು ನಿಮಗೆ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳ ಮುಖಾಂತರ, ನೀವು ಅವರಿಗೆ
ಕಠಿಣ ಶಿಕ್ಷೆಯನ್ನು ವಿಧಿಸಿದ್ರಿ, ಅವರು ಜೈಲಲ್ಲಿ ಇದ್ರೂ ಇಲ್ಲ. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಅದಕ್ಕೆ ಹಿಂದೂ ರೆಜಿಮೆಂಟ್ ಸ್ಥಾಪನೆ ಆಗಬೇಕು. ಎಲ್ಲರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗಬೇಕು. ಎಲ್ಲ ಮಹಾತ್ಮರ ಒಂದು ತ್ಯಾಗದ ಒಂದು ಬಲಿದಾನದಿಂದ ಈ ದೇಶ ಬಂದಿದೆ. ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ನೀವು ಹೇಳ್ತೀರಾ, ಆದರೆ ಜಾತ್ಯತೀತ ಅಂತ ಹೇಳಿನೇ ಈ ದೇಶವನ್ನು ಹಾಳು ಮಾಡಿದ್ದೀರಾ. ಈ ದೇಶ ಹಿಂದೂಗಳ ರಾಷ್ಟ್ರ. ಅಂದರೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬನೂ ಸಹ ಹಿಂದೂ. ಈ ದೇಶವನ್ನು ಮಾತೃಭೂಮಿ, ಪಿತೃಭೂಮಿ, ಕರ್ಮಭೂಮಿ, ಈ ದೇಶದ ಸಂಸ್ಕೃತಿನ ಒಪ್ಪಿಕೊಂಡು ಹೊರತಕ್ಕಂಥ ಅಬ್ದುಲ್ ಕಲಾಂ ಅವರು ಸಹ ಈ ದೇಶದ ಹಿಂದೂ. APJ ಅಬ್ದುಲ್ ಕಲಾಂ ಅವರು ಈ ದೇಶದ ಹಿಂದೂ. ಅದಕ್ಕೆ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವ ಹಾಗೆ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಿಂದೂಗಳ ಒಂದು ಹಿತವನ್ನು ಕಾಪಾಡಲಿಕ್ಕೆ, ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಹಿಂದೂ ರೆಜಿಮೆಂಟ್ ಅಂತಕ್ಕಂಥ ಒಂದು ಪ್ರತ್ಯೇಕ ಸೇನಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಹೀಗೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಅವರ ಮೇಲೆ ಕಠಿಣ ಕ್ರಮ ಯಾವ ರೀತಿ ಆಗಬೇಕಂದ್ರೆ ಒಂದು ಜೀವಾವಧಿ ಶಿಕ್ಷೆಯನ್ನು ಮಾಡಿ, ಇಲ್ಲಾಂದರೆ ಗಲ್ಲಿಗೆ ಹಾಕಿ, ಇಲ್ಲಾಂದರೆ ಶೂಟೌಟ್ ಮಾಡಿ. ಮುಂದೆ ಇರುತ್ತೆ ಆಗಬಾರ್ದು. ಯಾವ ಸಮಾಜವನ್ನು ಅಪಮಾನ ಮಾಡುವಂಥ, ಈಗ ನೋಡಿ ರಂಜಾನ್ ಅಂತಕ್ಕಂಥ ಒಂದು ಪವಿತ್ರ ದಿನ, ಈ ಥರ ಒಂದು ದುಷ್ಕೃತ್ಯವನ್ನು ಮಾಡಿದ ಮೇಲೆ ಪಾಪ ಆ ಸಮಾಜ ಒಂದು ಸಂಪ್ರದಾಯದ ಮೇಲೆ ಅಪಮಾನ ಮಾಡಿದ ಹಾಗಾಗುತ್ತೆ. ಅದಕ್ಕೆ ಇವರನ್ನ ಒಂದು 20 ಜನ ಏನಿದಾರಲ್ಲ ಇವರನ್ನ ಶೂಟೌಟ್ ಮಾಡಿಬಿಡಿ.